ಆಗಿತ್ತು ನಾನು ವಿಡಿಯೋ ಹಾಕೋದು ಬಿಟ್ಟು ಕೆಲವೊಂದಿಷ್ಟು ವೈಯಕ್ತಿಕ ಕಾರಣಗಳಿಂದ ನನಗೆ ಟೈಮ್ ಸಾಲಿಲ್ಲ, ಅದಕ್ಕೆ ಹಾಕೋದು ಬಿಟ್ಟಿದೆ ಫ್ರೆಂಡ್ಸ್. ನಾನು ಮುಂದೆ ಮತ್ತು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ, ಅಡುಗೆ ವಿಡಿಯೋನ. ಹಿಂದಿನಂತೆ ನಿಮ್ಮೆಲ್ಲರ ಸಪೋರ್ಟೂ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಹಳ್ಳಿ ಶೈಲಿಯಲ್ಲಿ ನಾನು ಪಾಸ್ತಾ ಮಾಡ್ಕೋತಾ ಇದ್ದೀನಿ. ಪಾಸ್ತಾ ಮಾಡ್ಕೊಳ್ಳಿಕ್ಕೆ ಇಲ್ಲಿ 2 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಬಟ್ಲು ಜೋಳದ ಹಿಟ್ಟು, ಮತ್ತು ಇಲ್ಲಿ ಉಪ್ಪು, ಜೀರಿಗೆ, ದಿನಸ ಕುಡಿಸಿದ ಖಾರ, ಅರಿಶಿನ ಪುಡಿ, ಗರಂ ಮಸಾಲೆ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಇಲ್ಲಿ ಗೋಧಿ ಹಿಟ್ಟಿಗೆ ಈ 1 ಬಟ್ಲು ಜೋಳದ ಹಿಟ್ಟನ್ನು ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಗೋಧಿ ಹಿಟ್ಟು ಜೋಳದ ಹಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಕಲಿಸ್ಕೋಬೇಕಂದ್ರೆ ಯಾವ ಹಿಟ್ಟಿಗೆ ಅಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೊಳ್ಳೋಕ್ಕಿಂತ ಮೊದಲು 1 ಚಿಟಿಕೆ ಅಷ್ಟೇ ನಾವು ಹಿಟ್ಟಿಗೆ ಉಪ್ಪನ್ನು ಸೇರಿಸ್ಕೊಂಡ್ರಿ. ಮತ್ತು ಇಲ್ಲಿ ನಾವು ಮನೆಯಲ್ಲಿ ಚಪಾತಿ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ಹಿಟ್ಟು ನಾದ್ಕೋತೇವೆ ನೋಡ್ರಿ, ಅದೇ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಡ್ರಿ. ನೋಡಿ ಫ್ರೆಂಡ್ಸ್, ಇದು ಹಿಟ್ಟು ರೆಡಿ ಆತ ಚಪಾತಿ ಹಿಟ್ಟಿನ ಹದಕ್ಕೆ. ಇದಕ್ಕೊಂದು ಬಟ್ಲನ್ನು ನಾವು ಮುಚ್ಚಿಟ್ಬಿಡೋಣ್ರಿ. ಹಿಟ್ಟು ಈಗ ನೆಂದೈತಿ, ನಾವು ಚಪಾತಿ ಹಿಟ್ಟಿನ ಅದಕ್ಕೆ ತೊಗೊಂಡಿದ್ದೀವಿ. ಒಂದಷ್ಟು ಇದನ್ನು ದುಂಡಗೆ ಮಾಡಿ ಇಟ್ಕೊಂಡ್ರೆ ಮತ್ತು ಮುಚ್ಚಿಡೋಣ. ಹಿಂಗೆ ಚಪಾತಿ ಮಾಡ್ಕೋತೀವಲ್ಲ ಹಂಗೆ ಒಂದಷ್ಟು ಹಿಂಗೆ ಉಂಡೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವನ್ನ ಚಪಾತಿ ಹಿಟ್ಟಿನ ಸೈಜಿಗೆ ತೊಗೊಂಡು ಈ ರೀತಿ ತೆಳ್ಳಗೆ ಲಟ್ಟಿಸ್ಕೋಬೇಕ್ರಿ. ನೋಡಿ ಈ ರೀತಿ ರೋಲ್ ಮಾಡ್ಕೋಬೇಕು. ಇವನ್ನ ಸುರುಳಿ ಸುತ್ಕೋಬೇಕ್ರಿ. ಸುರುಳಿ ಸುತ್ಕೊಂಡು ಏನು ಮಾಡೋಣ ಅಂದ್ರೆ ಇಲ್ಲಿ ಒತ್ತಟೆ ನಾವು ಎಣ್ಣೆನಾರ ಹಚ್ಕೊಳ್ಳೋಣ, ಇಲ್ಲ ಅಂದ್ರೆ ನೀರಾರ ಹಚ್ಕೊಳ್ಳೋಣ್ರಿ. ನೋಡಿ ಈ ರೀತಿ ಹಾಕ್ಬೇಕು. ಇಲ್ಲೇ ಇಟ್ಕೊಂಡು ರೋಲ್ಗಳನ್ನು ಇಲ್ಲಿ ಕುದಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್. ನೋಡಿರಿ, ಕುದಿ ನೀರಿಗೆ ಹಾಕೋತಾ ಇದ್ದೀನಿ. ನೋಡಿ ಎಲ್ಲಾನು ಈಗ ಕುದಿ ನೀರೊಳಗೆ ಕುದಿಸ್ಕೊಂಡ್ಬಿಡೋಣ್ರಿ. ರೋಲ್ ಮಾಡ್ಕೊಂಡಿದ್ವಲ್ಲ ಹಂಗೆ ಎಲ್ಲ ಉಗಾದ್ಮ್ಯಾಗ ಬೆಂದವ್ರಿ. ಈಗ ತಕೊಂಡ್ಬಿಡೋಣ್ರಿ ಅಷ್ಟು. ನೋಡಿ ನೋಡಿ ಫ್ರೆಂಡ್ಸ್, ಇವನ್ನ ಕುದಿ ನೀರಿಂದ ಕುದಿಸ್ಕೊಂಡು ತಕೊಂಡ್ರಲ್ಲ, ಸ್ವಲ್ಪ ಹೊತ್ತು ಆರ್ಬೇಕ್ರಿ. ಇವು ಆರ್ಲಿ ಕುದಿಸ್ಕೊಂಡಿದ್ವಿ ಅಲ್ರಿ, ಈಗ ಆರ್ಯವ. ಈ ಆರಿದ್ವನ್ನ ಈ ರೀತಿ ನಾವು ಪಾಸ್ತಾ ಶೈಲಿ ಒಳಗೆ ಕಟ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಇಷ್ಟಿಷ್ಟ ಚಿಕ್ಕದಾಗಿ ಕಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಹೆಂಗೆ ರೋಲ್ ಆಗ್ಯಾವ್ರಿ. ನೋಡಿ ನೋಡಿ ಫ್ರೆಂಡ್ಸ್, ಒಲೆ ಮೇಲೆ ಒಂದು ಬಾಳಿಗೆ ಇಟ್ಕೊಂಡಿದ್ವಿ, ಚೂರು ಎಣ್ಣೆ ಹಾಕ್ಕೊಂಡಿದ್ವಿ, ಇನ್ನೊಂದು ಚೂರು ಎಣ್ಣೆ ಹಾಕ್ತಾಯಿದ್ದೇನೆ ನೋಡಿ. ಮತ್ತು ಎಣ್ಣೆ ಕಾದಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಪಾಸ್ತಾನ ಮಾಡ್ಕೊಂಡಿದ್ವಲ್ಲ ಅವುಗಳನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಮತ್ತು ನಾನು ಇಲ್ಲಿ ಒಗ್ಗರಣೆಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ, ಅವನ್ನ ಹಾಕ್ಕೊಳಕತ್ತೇನೆ ನೋಡಿರಿ. ಈರುಳ್ಳಿ ಫ್ರೈ ಆಗಲಿ ಅಲ್ಲಿವರೆಗೂ ನೋಡಿ ನಾನಿಲ್ಲಿ ಟೊಮೆಟೊ ಹಣ್ಣನ್ನು ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೊಂಚೂರು ಹಾಕೊಳ್ಳೋಣ್ರಿ. ಅದು ಫ್ರೆಂಡ್ಸ, ಇಲ್ಲಿ ಈರುಳ್ಳಿ ಬೇಯ್ತಾ ಇದೆ, ಅದಕ್ಕೆ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ನಾವು ಅರಿಶಿನ ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ, ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಅದಕ್ಕಾಗಿ ನಾನು ಇಲ್ಲಿ 2 ಸ್ಪೂನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಖಾರ ಬಳಸ್ತಾ ಇದ್ದೀನಿ. ಇದು ದಿನಸ ಕುದಿಸಿದ ಖಾರ, ಮಸಾಲೆ ಖಾರ, ಇದನ್ನು 2 ಸ್ಪೂನನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಟೊಮೆಟೊ ಪ್ಯೂರಿ ಹಾಕ್ಕೋತಾ ಇದ್ದೀನಿ. ಇದನ್ನೊಂಚೂರು ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ್ರಿ. ಟೊಮೆಟೊ ಪ್ಯೂರಿ ಹಾಕ್ಕೊಂಡ್ರೆ ಇದು ರೆಡಿ ಆಯಿತು. ಇವಾಗ ಮಾಡ್ಕೊಂಡಿರೋ ಪಾಸ್ತಾನ ಇದಕ್ಕೆ ಸೇರಿಸ್ಕೊಳ್ಳೋಣ್ರಿ.
ಇದನ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ರಿ. ಟೊಮೆಟೊ ಪ್ಯೂರಿ ಹಾಕೊಂಡಿದ್ವಲ್ಲ, ಈಗ ಮಸ್ತ್ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ.